ಕ್ರಿಕೆಟ್ ಬಾಲ್ ಕಪ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮಿತ್ರರು ಸಮಾಜ ಸೇವಕರು ಆದಂಥ ಎಸ್.ವೈ. ಶಾಂಭವಿನವರೇ ಮತ್ತೋರ್ವ ಹಿರಿಯರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮತ್ತು ಜಿಲ್ಲಾ ಗೋವಿ ಸಂಘದ ಅಧ್ಯಕ್ಷರಾದಂಥ ಸಿ.ವಿ. ಗೋಪಾಲ್ರವರೇ ಮತ್ತೋರ್ವ ಮಿತ್ರರು ಟಿ.ಎ.ಪಿ.ಸಿ.ಎಂ.ಎಸ್ ನಿರ್ದೇಶಕರಾದಂಥ ಜಯರಾಜಚಂದ್ರ ರಾಜೂರವರೇ ಮತ್ತೋರ್ವ ಮಿತ್ರರು ಚಳುವಳಿಗಾರರು ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ಮತ್ತು ನಮ್ಮ ಪಿ.ಎಲ್.ಡಿ ಬ್ಯಾಂಕ್ನ ಪಂಚಾಯತಿ ಉಪಾಧ್ಯಕ್ಷರು ಆದಂಥ ಜೆ.ಕೆ. ರವರೇ ಏನು ಈ ದಿವಸ ಈ ಒಂದು ಕ್ರೀಡೆಯ ಬೆಂಬಲವಾಗಿ ನಿಂತು ಯುವಕರಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಇಂಥ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಜೈ ಭೀಮ್ ಕಪ್ ಆಯೋಜನೆ ಮಾಡಿರೋದು ಬಹಳ ಸಂತೋಷದ ವಿಷಯ. ಸುಮಾರು ಅನೇಕ ತಂಡಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಈಗ ವಿಜಯೋತ್ಸವನ್ನ ಬಾರಿಸಿರ್ತಕ್ಕಂಥ ಅಂಜನಾದ್ರಿ ಕ್ರಿಕೆಟರ್ಸ್ಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾವುದೇ ರೀತಿ ಒಂದು ವೇದಿಕೆ ಮೇಲೆ ಒಂದು ಕಪ್ಪನ್ನ ವಿತರಣೆ ಮಾಡತಕ್ಕಂಥ ಸಮಾರಂಭದಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರೇ, ಕ್ರೀಡಾಭಿಮಾನಿಗಳೇ, ಈ ಒಂದು ಕ್ರೀಡೆಗಳಿಂದ ದೈಹಿಕವಾಗಿ ಒಳ್ಳೆಯದಾಗ್ತದೆ ಮತ್ತು ಈ ರೀತಿಯ ಒಂದು ಸಂಘಟನೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಯಥೇಚ್ಛವಾಗಿ ನಾವು ಕ್ರೀಡೆಯೆಲ್ಲ ತೊಡಗಿಸ್ಕೊಂಡು ದಿನನಿತ್ಯದ ಒಂದು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಈ ಒಂದು ದೈಹಿಕ ಕಸರತ್ತಿನ ಜೊತೆಗೆ ಈ ಒಂದು ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಆರೋಗ್ಯಕ್ಕೂ ಉತ್ತಮವಾಗಿರ್ತದೆ, ಮಾನಸಿಕವಾಗಿ ನಾವು ಸದೃಢಲಾಗ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಂಭಯ್ಯನವರಿಗೆ ತಾಲೂಕಿನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಸೇವೆ ಇದೇ ರೀತಿ ತಾಲೂಕಿಗಿರಲಿ. ಈ ರೀತಿಯ ಕ್ರೀಡೆಗಳನ್ನು ಇನ್ನೂ ಹೆಚ್ಚಿನ ಎಲ್ಲ ಭಾಗಗಳಲ್ಲಿ, ಯಾಕಂದರೆ ನಮ್ಮದು ಮುಳಬಾಗಿಲು ತಾಲೂಕು ಗಡಿ ಗ್ರಾಮ, ಗಡಿ ತಾಲೂಕು. ಸೊ ಹೀಗಾಗಿ ಶಂಭಯ್ಯನವ್ರು ನಾನು ವಿನಂತಿ ಮಾಡ್ತೇನೆ, ಇನ್ನು ನಮ್ಮ ತಾಲೂಕಿನ ಎಲ್ಲ ಗಡಿ ಒಂದು ಕುಗ್ರಾಮಗಳಲ್ಲೂ ಸಹ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕೆಲವು ಎಲ್ಲರೂ ಕಾತರದಿಂದ ಇರೋದ್ರಿಂದ ಹೆಚ್ಚಿಗೆ ಮಾತನಾಡೋದು ಬೇಡ ಅಂತೇಳಿ ನಾನು ತಿಳ್ಕೊಂಡು, ಸೊ ನಮ್ಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿತೈಷಿಗಳಿಗೂ, ಸ್ನೇಹಿತರಿಗೂ, ಎಲ್ರಿಗೂ ಈ ಒಂದು ಕ್ರೀಡೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಂಡೊಯ್ಯಬೇಕು ತಾಲೂಕಿನಾದ್ಯಂತ ಅಂತೇಳಿ ತಮ್ಮಲ್ಲೂ ಸಹ ನಾನು ವಿನಂತಿಸ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಮತ್ತೊಮ್ಮೆ ಜೈ ಅಂಬೇಡ್ಕರ್ಗೆ, ಜೈ ಭೀಮ್ ಕಪ್ಗೆ. ಇವತ್ತೊಂದು ದಿನ ಗಣರಾಜ್ಯೋತ್ಸವದ ಪ್ರಯುಕ್ತ ಸಂವಿಧಾನದ ಅಧಿಕಾರರು, ಸಂವಿಧಾನದ ಶಿಲ್ಪಿ, ಪ್ರಪಂಚದಲ್ಲಿ ಹೆಚ್ಚಿನ ವಿಗ್ರಹಗಳ ಆರಾಧಕರು ಆಗಿರುವಂತಹ ಅಂಬೇಡ್ಕರ್ ಅವರ ಹೆಸರನ್ನು ತಕೊಂಡು ಇವತ್ತೊಂದು ದಿನ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತಾ ಇದೆ. ನನ್ಗನ್ಸುತ್ತೆ ಪ್ರಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಈ ಒಂದು ಟೂರ್ನಮೆಂಟ್ ಅಂತ ನಾನಂತೂ ಭಾವಿಸಿದ್ದೆ. ಈ ಒಂದು ವೇದಿಕೆಯಲ್ಲಿ ಹಸಿರಾಗಿರುವಂತಹ ಎಲ್ಲ ಗಣ್ಯಾದಿ ಗಣ್ಯರೇ, ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಸಾಂಬಯ್ಯ ಮತ್ತು ನಮ್ಮ ಯಲ್ಲಪ್ಪನವರು ಒಟ್ಟಿಗೆ ಕೂಡಿ ಈ ಒಂದು ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ. ಮೊದಲ ಬಾರಿಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಕ್ರೀಡೆಯಲ್ಲಿ ಪ್ರತಿಯೊಬ್ಬರಿಗೂ ಕ್ರೀಡಾ ಮನೋಭಾವನೆ ಇರಬೇಕಾಗತ್ತೆ. ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ನಾವೇನಂತೀರ, ಅದು ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಅದನ್ನ ಕ್ರೀಡಾ ಮನೋಭಾವನೆಯಿಂದ ನಾವು ಅದನ್ನ ತಗೊಳ್ಬೇಕಾಗತ್ತೆ. ಇವೇ ಆಗಿರ್ಬೋದು, ಇದನ್ನೆಲ್ಲರ ಜವಾಬ್ದಾರಿ ಆಗಿರುತ್ತದೆ. ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಟೂರ್ನಮೆಂಟ್, ಸುಮಾರು ಟೂರ್ನಮೆಂಟ್ಗಳು ಆಗ್ತಾ ಇರತ್ತೆ. ಅದರಲ್ಲಿ ಈ ತರ ಹೆಸರದ ಪ್ರಯುಕ್ತ ಈ ಒಂದು ಟೂರ್ನಮೆಂಟ್ ಅನ್ನು ಮಾಡಿರುವಂತಹ ಎಲ್ಲರಿಗೂ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತಹ ತಾಲೂಕಿನಾದ್ಯಂತ ಕ್ರೀಡಾ ಅಭಿಮಾನಿಗಳು, ಕ್ರೀಡೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಕ್ರಿಕೆಟಿಗರ ಯಾರ್ಯಾರು ಇರ್ತಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೆ ಇದರಲ್ಲಿ ಯಾರು ಜಯಬೇರಿ ಆಗಿರ್ತಾರೋ ಅವ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಶಾಂಭಯ್ಯ ಮತ್ತು ಯಲ್ಲಪ್ಪನವರಿಂದ ಆಗಿದೆ. ಇನ್ನೂ ಹೆಚ್ಚೆಚ್ಚಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೊಂದು ಸ್ವಾರ್ಥ ಇರುತ್ತೆ. ನಮ್ಮ ತಾಲೂಕಿನಲ್ಲಿ ಕೂಡ ನಿರಂತರವಾಗಿ ಕ್ರೀಡೆ ಒಂದೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆ ಇರಬೇಕು. ಎಲ್ಲ ಇದರಲ್ಲೂ ಕೂಡ ತಾವು ಮುಂಬರುವ ದಿನಗಳಲ್ಲಿ ತಮ್ಮ ಸೇವೆಯನ್ನ ನಿರಂತರವಾಗಿ ಮಾಡಬೇಕು. ತಮಗೆ ದೇವರು ಐಶ್ವರ್ಯ, ಆರೋಗ್ಯ ಎಲ್ಲರನ್ನೂ ಕರುಣಿಸಲಿ ಅಂತ ಹೇಳ್ತಾ, ನಮ್ಮನ್ನು ಕರೆದು
ನಾಲ್ಕು ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಅನಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಗಣ್ಯಾತಿ ಗಣ್ಯರೇ ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಕ್ರಿಕೆಟ್ ಅಂತ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರು ಕಪ್ ಸೀಸನ್ 1 ಅಂತೇಳಿ ಏನು ಒಂದು ಆಯೋಜನೆಯನ್ನು ಮಾಡಿ ಆಯೋಜಕರಾಗಿ ಈ ಒಂದು ಗಣರಾಜ್ಯೋತ್ಸವ ದಿನ ಈ ಕಾರ್ಯಕ್ರಮವನ್ನು ಆಯೋಗದಲ್ಲಿ ಉಳಿಯುವಂತೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲಿನ ವ್ಯಕ್ತಿ ನಮ್ಮ ಶಾಂಬಯ್ಯ ಸಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಹೇಳಬೇಕಾಗಿದೆ. ಯಾಕೆ ಅಂತಂದರೆ ನಾವು ಬಹಳಷ್ಟು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಪಂದ್ಯಾವಳಿಗಳನ್ನು ನಾವು ವೀಕ್ಷಿಸ್ತಾ ಇರ್ತೀವಿ. ಇದುವರೆಗೂ ಬಾಬಾ ಸಾಹೇಬರ ಹೆಸರನ್ನು ಇಟ್ಟು ಆಡದಂಥ ವ್ಯಕ್ತಿಗಳಿಲ್ಲ. ಬಹಳಷ್ಟು ಮಂದಿ ಆಡ್ತಾ ಇರ್ತೀರಿ. ಆದರೆ ಇಡೀ ಭರತ ಖಂಡದಲ್ಲಿ ಬಾಬಾ ಸಾಹೇಬರು ಇವತ್ತೇನಾದರೂ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಬಾಬಾ ಸಾಹೇಬರ ಒಂದು ಉಸಿರು ನಮ್ಮ ಉಸಿರಾಗಿದೆ. ಇದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕು. ಅವರು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಬರೆದು ಕೊಟ್ಟಿರ್ಬೋದು, ಆದರೆ ಆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ಕಾನೂನುಗಳು ಇವತ್ತು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇನ್ನ ಬಹಳಷ್ಟು ಮಂದಿ ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ನಾವು ಕೆಲವೇ ಮಂದಿಗೆ ಅದು ಸಂವಿಧಾನ ಒಂದು ಕಾನೂನುಗಳನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಯುವ ಮಿತ್ರರು ತಾವು ಏನು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಗತ್ತೆ ಗಮ್ಮತ್ತು ಅಂತೇಳಿ ತೋರಿಸ್ಕೊಳ್ತಾ ಇದ್ದೀರಲ್ಲ, ಏನು ಗತ್ತೆ ಗಮ್ಮತ್ತು. ಒಬ್ಬರಿಗೆ ನಾನು ಗೆಲ್ಲಬೇಕು ಅನ್ನೋದು ಗತ್ತಿರ್ತದೆ, ಇನ್ನೊಬ್ರು ಗಮ್ಮತ್ತಾಗಿ ನಾನು ಗೆಲ್ಲಬೇಕು ಅಂತೇಳಿ ಇರ್ತಾರೆ. ಅಂತ ಒಂದು ಚಟುವಟಿಕೆಗಳಲ್ಲಿ ಪ್ರತಿನಿತ್ಯ ಭಾಗಿಯಾಗಿ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ತಾನು ಮುಂದು ಅನ್ನೋ ಹೋಗೋ ಮಟ್ಟಕ್ಕೆ ನಮ್ಮ ತಾಲೂಕು ಮುಂದಾಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ನಮ್ಮ ಸುರೇಶ್ ಅಣ್ಣವರು ನಾನು ಆ ಗ್ರೂಪಲ್ಲಿ ಕ್ರೀಡಾ ಇದು ಬೇಕು, ನಮಗೆ ಮೈದಾನ ಬೇಕು ಅಂತೇಳಿ ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ಆ ಗ್ರೂಪಲ್ಲಿ ನಾನು ಸಹ ಇದ್ದೀನಿ. ಇಷ್ಟೊತ್ತು ಹೇಳ್ತಾ ಇದ್ರು, ಏನು ಆ ಕ್ರೀಡಾ ಮೈದಾನವನ್ನ ಗಮನದಲ್ಲಿಟ್ಕೊಂಡು ಶಾಂಬಯ್ಯ ಸಾರ್ ಅವರು ಇದನ್ನ ಯಾರನ್ನು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು. ಚುನಾವಣೆಯನ್ನ ಮನದಲ್ಲಿಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ. ಗಣರಾಜ್ಯೋತ್ಸವ ದಿವಸ ಜೈ ಭೀಮ್ ಕಪ್ ಅನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಜೈ ಭೀಮ್ ಕಪ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನೋ ಅವರ ಒಂದು ಸಮಾಜ ಸೇವಕರು, ಸಮಾಜ ಚಿಂತಕರು ಅವರು. ಈ ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಸಮಾಜಕ್ಕೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅವರು. ನಾನು ಕೆಚ್ಚೆದೆಯಿಂದ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಹಿಂದೆ ಯಾವುದೇ ಒಂದು ವಿದ್ಯಾರ್ಥಿಗಳಿಗಾಗಿ ನಾನು ಒಂದು ಕಿವಿ ಮಾತು ಹೇಳಿದೆ. ನಾನು ಪ್ರತಿ ವರ್ಷ ನಾನು ವಿದ್ಯಾರ್ಥಿಗಳಿಗೆ 20 ರಿಂದ 30 ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರ್ತದೆ. ಅಂತ ಒಂದು ಕಾರ್ಯಕ್ರಮ ಬಂದಾಗ ಅವ್ರು ಬರಲಿಲ್ಲ ಅಂತಂದ್ರೆ ಕೂಡ ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ನಾನು ಏನ್ ಮಾಡ್ಬೇಕು, ನಾನು ಮಾಡ್ತೀನಿ ಅಂತೇಳಿ ಎಲ್ಲಿದ್ರೆ ಕೂಡ ಅವರು ಸಹಕರಿಸಿದಂತ ಒಂದು ಏಕೈಕ ವ್ಯಕ್ತಿ ಅಂತ ಸಹ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಮಾಧ್ಯಮ ಮಿತ್ರರು, ಕ್ರೀಡಾಪಟುಗಳು ಇನ್ನಷ್ಟು ನಾವು ಈ ಒಂದು ಕ್ರೀಡೆಗಳನ್ನ ತನ್ನ ಗಮನಕ್ಕೆ ತಗೊಬೇಕು ಅಂತಂದ್ರೆ ಅಂತ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂಥದ್ದು, ಅಂತ ವ್ಯಕ್ತಿಗಳಿಗೆ ನಾವು ಇನ್ನಷ್ಟು ಬಲ ತುಂಬತಕ್ಕಂಥದ್ದು, ಇನ್ನಷ್ಟು ಅವ್ರನ್ನ ನಮ್ಮ ಬಳಿಗೆ ಕರೆದೊಯ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಅದನ್ನ ತಯಾರಿ ಮಾಡ್ಕೊಬೇಕು. ಇಂಥ ಒಂದು ವೇದಿಕೆಗಳನ್ನ ಇನ್ನಷ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ಕೂಡ ಈ ವೇದಿಕೆ ಮುಖಾಂತರ ಶಾಮಣ್ಣವರಿಗೆ ಮತ್ತೊಂದು ಸಾರಿ ಸ್ವಾಗತಿಸ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಿತ್ರ ಬಂಧುಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.